ವಿ ಗಾಟ್ ಆಫರ್ ಮೇಡಮ್. ಲೈಕ್ ಫಸ್ಟ್ ಸ್ಕ್ರಿಪ್ಟ್ ಕೇಳಿದಾಗಲೇ ಮತ್ತೆ ಬಜೆಟ್ ಎಲ್ಲ ಡಿಸ್ಕಸ್ ಮಾಡಿದಾಗಲೇ ನಾನು ಬಿಸ್ನೆಸ್ ಪಾರ್ಟಿನ ನೋಡಿದಾಗ ಓಕೆ ಇದು ಬೇರೆ ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಆಗೋ ಪೊಟೆನ್ಷಿಯಲ್ ಇದೆ, ಸೌತ್ ಇಂಡಿಯನ್ ಮೂವಿ ಥರನೇ ಬರುತ್ತೆ ಇದು, ಸ್ಟ್ರೈಟ್ ಕನ್ನಡ ಸಿನಿಮಾ ಆದ್ರೂ ಸೌತ್ ಇಂಡಿಯನ್ ಮೂವಿ ಆ ಫ್ಲೇವರ್ ಇದೆ, ಎಲ್ಲ ತೆಲುಗುಗೂ ಕನೆಕ್ಟ್ ಆಗುತ್ತೆ, ತಮಿಳಿಗೂ ಕನೆಕ್ಟ್ ಆಗುತ್ತೆ, ಪ್ಯಾನ್ ಇಂಡಿಯಾ ಬೇಕಂದ್ರೂ ಮಾಡ್ಬೋದು, ಆ ಕೆಪಾಸಿಟಿ ಇರೋವಂಥ ಒಂದು ಸ್ಕ್ರಿಪ್ಟು. ಬಟ್ ನಾವು ಹೀರೋ ಹೀರೋಯಿನ್ಸ್ ಹೊಸಬರಾಗಿರೋದ್ರಿಂದ ಸೊ ನಾವು ಡಿಸೈಡ್ ಮಾಡಿದ್ದು ಆಸ್ ಎ ಟೀಮು ಫಸ್ಟ್ ಕರ್ನಾಟಕ ಕನ್ನಡ ಬಜೆಟ್ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಕನ್ನಡ ಸಿನಿಮಾ ಮಾಡೋಣ. ಆಬ್ವಿಯಸ್ಲಿ ಜನ ನೋಡಿ ತುಂಬ ಇಷ್ಟಪಟ್ಟರೆ ಆವಾಗ ಅವ್ರು ಬೇಕಂದ್ರೆ ಥಿಯೇಟ್ರಿಕಲ್ ರಿಲೀಸ್ ಆಗ್ಬೋದು ಅಂತ ಒಂದು ಹೋಪ್ಸ್ ಇಟ್ಕೊಂಡಿದ್ವಿ ಅಷ್ಟೇ. ಫಸ್ಟ್ ಮೂವಿಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ಬಟ್ ಸ್ಟಿಲ್ ವಿ ಹ್ಯಾಡ್ ಕಾನ್ಫಿಡೆನ್ಸ್ ಆನ್ ಅವರ್ ಕಂಟೆಂಟ್, ಆನ್ ಅವರ್ ಹಾರ್ಡ್ ವರ್ಕ್ ಆಲ್ಸೋ. ಸೊ ಹಿಂಗಿದ್ದಾಗ ಸಿನಿಮಾ ಸ್ಟಾರ್ಟ್ ಆಯಿತು, ಶೂಟಿಂಗ್ ಮಾಡಿದ್ವಿ, ಆಮೇಲೆ ಟೀಸರು ಸಾಂಗ್ಸ್ ಎಲ್ಲ ಬಿಟ್ವಿ. ನಾವೇನು ಅನ್ಕೊಂಡು ರಿಲೀಸ್ ಆದ್ಮೇಲೆ ನೋಡೋಣ ಅಂತ, ರಿಲೀಸ್ ಆದ್ಮೇಲೆ ಯಾರನ್ನ ಬರ್ಬೋದೇನೋ ಅಂತ. ನಮ್ಗೆ ಯಾಕಂದ್ರೆ ಅದು ಹೋಗಿ ಮಾಡೋಕ್ಕೆ ಅಷ್ಟು ಟೈಮು ಇದು ಏನೂ ಇದ್ದಿಲ್ಲ. ಬಟ್ ಟೀಸರು ಸಾಂಗ್ಸ್ ರಿಲೀಸ್ ಆಗಿದ ತಕ್ಷಣ ಐ ಗಾಟ್ ಎ ಕಾಲ್ ಫ್ರಮ್ ತೆಲುಗು. ವೈ ನಾಟ್ ಅದರ್ ಲ್ಯಾಂಗ್ವೇಜ್ ಅಂತ ನಂಗೆ ಫಸ್ಟ್ ಅಲ್ಲಿ ಕಾಲ್ ಬಂತು. ಸರ್ ಟೀಸರ್ ಸಾಂಗ್ ನೋಡಿದ್ದೀವಿ, ತುಂಬ ಅದ್ಭುತವಾಗಿ ಇಷ್ಟ ಆಗಿದೆ ಅಂತ ಹೇಳಿದ್ರು. ನಾನು OTTಗೆ ಅಂದ್ಕೊಂಡು ಸರ್ ಆಯಿತು, ಇನ್ನೇನು ರಿಲೀಸ್ಗೆ ಹತ್ರ ಇದೆಯಲ್ಲ ಮಾತಾಡೋಣ ಆಮೇಲೆ ಅಂತ ಹೇಳಿದ್ರು. ಆವಾಗ ಸರ್ ಥಿಯೇಟ್ರಿಕಲ್ ರಿಲೀಸು ಸೇಮ್ ಡೇ ನಾವು ರಿಲೀಸ್ ಮಾಡ್ತೀವಿ ಅಂದರು. ಹೌದಾ ಆರ್ ಯು ಶೋರ್? ನಮ್ದೇನು ನಾನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ನೀವು ಸರ್ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆಯೋ ನಿಮ್ಮ ಸಿನಿಮಾ ಮೇಲೆ, ಅದಕ್ಕಿಂತ 10 times ನನಗೆ ಕಾನ್ಫಿಡೆನ್ಸ್ ಇದೆ. ಆಬ್ವಿಯಸ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಟೀಸರ್ ಸಾಂಗ್ ನೋಡಿ ನಾನು ಇಷ್ಟು ಇಂಟ್ರೆಸ್ಟೆಡ್ ಇದ್ದೀನಿ, ಇಷ್ಟು ಸಿನಿಮಾಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ತೊಗೊಂಡು, ನಾವು ಕನ್ನಡ ಸಿನಿಮಾ ಸುಮಾರು ತೊಗೊಳ್ತೀವಿ, ಬಟ್ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾನಲ್ಲಿ. ನಾವು ಹೊಸಬ್ರು ಸರ್ ಅಂತೇಳಿ. ಹೊಸಬ್ರು ಯಾರು ಸರ್? ಇಲ್ಲಿಗೆ ಎಲ್ಲರೂ ಹೊಸಬ್ರೆ, ಯಾರೂ ಗೊತ್ತಿರಲ್ಲ. KGF ಕಾಂತಾರ ಮಾಡಿದಾಗೂ ಇಲ್ಲಿ ನಮ್ಗೆ ಹೊಸಬ್ರೆ, ಅದೆಲ್ಲ ತಲೆಯಲ್ಲಿ ಇಟ್ಕೊಂಬೇಡಿ, ನಾನು ತೊಗೊಳ್ತೇನೆ, ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ರು.